ಇವತ್ತು ನಾನು ಜಾಸ್ತಿ ಪ್ರಮಾಣದಾಗ ಅಂದ್ರೆ ಒಂದು 2 ಕೆಜಿಯಷ್ಟು ಚುರ್ಮರಿ ಚೂಡ ಮಾಡಕತ್ತೇನೆ ರೀ. ಒಬ್ಬರಿಗೆ ಕೊಡಬೇಕಾಗಿತ್ತು. ನೀವು ಯಾವಾಗಾರೆ ಜಾಸ್ತಿ ಕ್ವಾಂಟಿಟಿ ಒಳಗೆ ಚೂಡ ಮಾಡಬೇಕಪ್ಪ ಅಂತಂದ್ರೆ ಈ ರೆಸಿಪಿ ನಿಮ್ಗೆ ಹೆಲ್ಪ್ ಆಗ್ಬೋದಂತ ಶೇರ್ ಮಾಡಕತ್ತೀನಿ. ಮೊದಲು ನಾ ಇಲ್ಲೇ ಒಂದು ಚೂಡ ಮಾಡೋ ಬುಟ್ಟಿನ ಬಿಸಿ ಮಾಡಕ್ಕಿಟ್ಟು ಒಂದು 2 ಕಪ್ಪಷ್ಟು ಎಣ್ಣೆ ಹಾಕಾಕತ್ತೀನಿ ರೀ. ಎಣ್ಣೆ ಚಲೋ ತಂಗೆ ಬಿಸಿ ಆದಮೇಲೆ ಒಂದು 2 ಕಪ್ಪಷ್ಟು ಶೇಂಗಾ ಹಾಕಾಕತ್ತೀನಿ. ಶೇಂಗಾನ ನೀವು ಇಷ್ಟದ ಪ್ರಕಾರ ಹೆಚ್ಚು ಕಡಿಮೆ ಹಾಕೊಂಡು ನಡಿತೈತಿ. ಶೇಂಗಾ ಸ್ವಲ್ಪ ಕೆಂಪಗಾಗಿರ್ಬೇಕು. ಕೈಲಿ ಹಿಂಗೆ ಒತ್ತಿದ್ರೆ ಶೇಂಗಾ ಸಿಪ್ಪಿ ಮತ್ತು ಶೇಂಗಾ ಎರಡು ಬಿಚ್ಚಬೇಕು. ಅಂದ್ರೆ ಅವಾಗ ಶೇಂಗಾ ಚಲೋ ತೆಂಗ್ ಹುರಿದಾವ ಅಂತ ಹೇಳಿ ಅರ್ಥ. ಜಲ್ದಿ ಇವನ್ನ ಒಂದು ಚಾನ್ಗ್ಯಾಗ ತೆಗಿಬೇಕು. ಆಮೇಲೆ ಎಣ್ಣೆ ಒಳಗೆ ಒಂದು 2 ಕಪ್ಪಷ್ಟು ಕರಿಬೇವು ಹಾಕಕತ್ತೀನಿ ರೀ. ಹುಷಾರು, ಇವು ಭಾಳ ಹಿಡಿತಾವು. ಕರಿಬೇವನ ಗರಿ ಆಗುತ್ತಾನ ಹುರಿಲ್ಲಪ್ಪ ಅಂತಂದ್ರೆ ಆಮೇಲೆ ಇದ್ರ ಸಂಬಂಧ ಚೂಡ ಭಾಳ ಜಲ್ದಿ ಮೆತ್ತಗಾಗ್ತಾವು, ಲಕ್ಷ ಇರಲಿ. ಎಣ್ಣೆ ಒಳಗೆ 1 ಚಮಚ ಸಾಸಿವೆ ಮತ್ತು 1 ಚಮಚದಷ್ಟು ಜೀರಿಗೆ ಹಾಕಿದೆ ರೀ. ಎರಡು ಚಂದಂಗೆ ಚಟಪಟ ಅಂತ ಸಿಡಿದ್ಮೇಲೆ 1 ಕಪ್ಪಷ್ಟು ಬೆಳ್ಳುಳ್ಳಿ ಹಾಕಾಕತ್ತೀನಿ ರೀ. ಬೆಳ್ಳುಳ್ಳಿನ ಸಿಪ್ಪಿ ಸಮೇತ ಸ್ವಲ್ಪ ಜಜ್ಜಿ ಹಾಕಬೇಕು. ಸಿಪ್ಪಿ ತೆಗಿಯೋದೇನು ಬೇಡ. ಆಮೇಲೆ ಭಾಳ ಜಜ್ಜಾಕ್ ಹೋಗ್ಬೇಡ್ರಿ, ಸ್ವಲ್ಪ 1 ಪೆಟ್ಟು ಜಜ್ಜಿದ್ರೆ ಸಾಕು. ಮೀಡಿಯಂ ಫ್ಲೇಮ್ನಾಗ ಸ್ವಲ್ಪ ಇವನ್ನ ಕೆಂಪಾಗುತ್ತಾನ ಹುರಿದ್ರೆ ಸಾಕು. ನೆಕ್ಸ್ಟ್ ಈಗ 1.5 ಕಪ್ಪಷ್ಟು ಪುಟಾಣಿ ಅಂದ್ರೆ ಹುರ್ಗಡ್ಲಿ ಹಾಕಾಕತ್ತೇನೆ ರೀ. ನೋಡ್ರಿ, ಹಿಂಗೆ ಸ್ವಲ್ಪ ಕೆಂಪಾಗಬೇಕು, ಗರಿ ಆಗಬೇಕು. ಅವಾಗ ನಾವು ಗ್ಯಾಸ್ನ ಬಂದ್ ಮಾಡಬೇಕು. ಬಿಸಿ ಎಣ್ಣೆ ಒಳಗೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಸಣ್ಣ ಚಮಚದಷ್ಟು ಅರಿಶಿನ ಪುಡಿ, 2 ರಿಂದ 3 ದೊಡ್ಡ ಚಮಚದಷ್ಟು ಖಾರ ಪುಡಿ ಮತ್ತು 2 ದೊಡ್ಡ ಚಮಚದಷ್ಟು ಹವಿಜ್ ಪುಡಿ ಅಂದ್ರೆ ಧನಿಯಾ ಪುಡಿ ಹಾಕಿ ಎಲ್ಲ ಒಂದ್ಸಲ ಸರಿಯಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಇದು ಒಂದು 5 ನಿಮಿಷ ತಣ್ಣಗಾಗುತ್ತಾನ ಬಿಡ್ತೇನೆ. ಆಮೇಲೆ ಇದ್ರಾಗ ಸ್ವಲ್ಪ ಚುನ್ಮರಿ ಅಂದ್ರೆ ಮಂಡಕ್ಕಿ ಅಥವಾ ಕಡಲೆಪುರಿ ಹಾಕಿ ಮಿಕ್ಸ್ ಮಾಡಬೇಕು. ಒಮ್ಮೆ ಭಾಳಷ್ಟು ಹಾಕಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಹಾಕೋಂತ ಮಿಕ್ಸ್ ಮಾಡ್ಕೋಂತ ಹೋಗಬೇಕು. ರೆಡಿ ಮಾಡಿದ ಒಗ್ಗರಣೆ ಒಳಗೆ ಎಷ್ಟು ಚುನ್ಮರಿ ಹಿಡಿತೈತೆ ಅಂತೇಳಿ ನೋಡ್ಕೊಂಡು ಹಾಕ್ರಿ. ಆಮೇಲೆ 2 ದೊಡ್ಡ ಚಮಚದಷ್ಟು ಸಕ್ಕರೆ ಹಾಕಿ ಸರಿಯಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಒಗ್ಗರಣೆ ಸ್ವಲ್ಪ ತಣ್ಣಗಾದ್ಮೇಲೆ 2 ಕೈಲಿ ಹಿಂಗೆ ಸರಿಯಾಗಿ ಮಿಕ್ಸ್ ಮಾಡಬೇಕು. ಮೇಲೆ ಕೆಳಗೆ ಚಲೋ ತಂಗೆ ಮಿಕ್ಸ್ ಮಾಡಬೇಕು. ನೆಕ್ಸ್ಟ್ ಈಗ ಮತ್ತೆ ಗ್ಯಾಸ್ನ ಆನ್ ಮಾಡಿ ಸಣ್ಣ ಉರಿ ಒಳಗಿಟ್ಟು ಚೂಡಾನ ಸ್ವಲ್ಪ ಹೊತ್ತನ ಹುರಿಬೇಕು. 12 ನಿಮಿಷ ಇದನ್ನ ಚಲೋ ತೆಂಗ್ ಹುರಿದು ಗ್ಯಾಸ್ನ ಬಂದ್ ಮಾಡಿ ಬುಟ್ಟಿನ ಕೆಳಗಿಳಿಸಿದ್ದಾರೆ. ಬುಟ್ಟಿ ಇನ್ನ ಭಾಳ ಬಿಸಿ ಐತಲ್ರಿ, ತಣ್ಣಗಾದ್ಮೇಲೆ ಚೂಡ ಇನ್ನಷ್ಟು ಗರಿ ಆಗ್ತಾವು. ಈಗ ಫ್ರೈ ಮಾಡಿದ್ದ ಶೇಂಗಾ ಮತ್ತು ಕರಿಬೇವು ಇತ್ತಲ್ರಿ, ಅವನ್ನ ಹಾಕಿ ಮಿಕ್ಸ್ ಮಾಡಬೇಕು. ಮೊದಲ ಶೇಂಗಾ ಹಾಕಿ ಒಂದ್ಸಲ ಚಲೋ ತಂಗೆ ಮಿಕ್ಸ್ ಮಾಡಿ ಆಮೇಲೆ ಕರಿಬೇವು ಹಾಕಿ ಅಗದಿ ಅಮಾತ್ಲೆ ಅಂದ್ರೆ ಸಾವಕಾಶ ಮಿಕ್ಸ್ ಮಾಡಬೇಕು. ಈಗ ನೋಡ್ರಿ, ಮಸ್ತ್ ಖಾರ ಗರಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಚುನ್ಮರಿ ಚೂಡ ರೆಡಿ. ಇವನ್ನ ಹಿಂಗೆ ನೀವು ಒಂದು ಜಿಪ್ ಪೌಚ್ನಾಗ ಹಾಕಿ ಇಟ್ಕೊಂಡ್ರಪ್ಪ ಅಂತಂದ್ರೆ ಒಂದು 20 ರಿಂದ 25 ದಿನ, 1 ತಿಂಗಳು ತನಕ ಇವು ಹಿಂಗೆ ಗರಿನ ಇರ್ತಾವು. ನೀವು ಬೇಕಾದಾಗ ಸಂಜೆ ಮುಂದೆ ಮಸ್ತ್ ಬಿಸಿ ಚಾ ಇಲ್ಲ ಅಂತಂದ್ರೆ ಕಾಫಿ ಜೋಡಿ ಗರಿ ಚೂಡಾನ ಎಂಜಾಯ್ ಮಾಡ್ರಿ.